ಡೆಲ್ಲಿ ಎಲೆಕ್ಷನ್ ಬಳಿಕ ಈಗ ರಾಜ್ಯ ಬಿಜೆಪಿಯಲ್ಲಿ ಫುಲ್ ಆಕ್ಟಿವ್ ಆಗಿದೆ. ಬಿಜೆಪಿಯಲ್ಲಿ ಮತ್ತೆ ಬಂಡಾಯದ ಟೀಮ್ ಆಕ್ಟಿವ್ ಆಗಿದೆ. ಡೆಲ್ಲಿ ಎಲೆಕ್ಷನ್ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಆಕ್ಟಿವ್ ಆಗಿದೆ ಒಂದು ಬಣ. ಬಿಜೆಪಿಯಲ್ಲಿ ಮತ್ತೆ ಬಂಡಾಯದ ಟೀಮ್ ಆಕ್ಟಿವ್ ಆಗಿದೆ. ಬೆಂಗಳೂರು ಬೆಳಗಾವಿ ಆಯಿತು, ಈಗ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ಈಗ ಬೆಂಗಳೂರಿನಿಂದ ದಾವಣಗೆರೆಗೆ ಮೀಟಿಂಗ್ ಶಿಫ್ಟ್ ಮಾಡಿದ್ದಾರೆ. ಬೆಂಗಳೂರು ಆಯಿತು, ಬೆಳಗಾವಿ ಆಯಿತು, ಈಗ ದಾವಣಗೆರೆ ಸಿದ್ದೇಶ್ವರ್ ನಿವಾಸದಲ್ಲಿ ಮೀಟಿಂಗ್ ಆರಂಭಿಸ್ತಾ ಇದ್ದಾರೆ ಮಾಜಿ ಸಚಿವರು. ಡೆಲ್ಲಿ ಎಲೆಕ್ಷನ್ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಫುಲ್ ಆಕ್ಟಿವ್ ಆಗಿದೆ. ಬಿಜೆಪಿಯಲ್ಲಿ ಮತ್ತೆ ಬಂಡಾಯದ ಟೀಮ್ ಆಕ್ಟಿವ್ ಆಗಿದೆ. ಬೆಳಗಾವಿ ಆಯಿತು, ಈಗ ಬೆಂಗಳೂರು ಆಯಿತು, ಈಗ ದಾವಣಗೆರೆಗೆ ಮೀಟಿಂಗ್ ಶಿಫ್ಟ್ ಮಾಡಿದ್ದಾರೆ. ರಾಜ್ಯ ಬಿಜೆಪಿಯ ನಾಯಕನ ಪಟ್ಟಕ್ಕಾಗಿ ಈಗ ರೆಬಲ್ಸ್ ಟೀಮ್ ನಡೆ ಈಗ ಮೀನಿನ ಹೆಜ್ಜೆ ಗುರಿತಿನಂತೆ ಸಾಗ್ತಾ ಇದೆ. ಬೆಂಗಳೂರು ಆಯಿತು, ಬೆಳಗಾವಿ ಆಯಿತು, ಈಗ ಈ ತಂಡ ಈಗ ರಹಸ್ಯ ಸಭೆಯನ್ನ ದಾವಣಗೆರೆಗೆ ಶಿಫ್ಟ್ ಮಾಡಿದೆ. ದಾವಣಗೆರೆಯಲ್ಲಿ ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ್ ನಿವಾಸದಲ್ಲಿ ಸಭೆ ಸೇರ್ತಾ ಇದ್ದಾರೆ. ಬೆಳಿಗ್ಗೆ ಸಭೆ ನಡೆಸಿ ಮುಂದಿನ ನಿರ್ಧಾರಗಳನ್ನ ಕೈಗೊಳ್ತಾರೆ. ಸಂಜೆ ದಾವಣಗೆರೆಯಿಂದ ನೇರವಾಗಿ ದೆಹಲಿಗೆ ತಲುಪ್ತಾ ಇದ್ದಾರೆ. ದೆಹಲಿಯಲ್ಲಿ ಈಗಾಗಲೇ ದೆಹಲಿ ಹೈಕಮಾಂಡ್ ನಾಯಕರು ಕೂಡ ದೆಹಲಿ ಗೆದ್ದಿರುವ ಸಂತೋಷದಲ್ಲಿ ಇರುವ ಬೆನ್ನಲ್ಲೇ ಈಗ ರಾಜ್ಯ ಬಿಜೆಪಿ ನಾಯಕರು ಕೂಡ ಆಕ್ಟಿವ್ ಆಗಿದ್ದಾರೆ. ಇದಕ್ಕೆ ಅಂತಿಮ ನಿರ್ಧಾರ ಕೈಗೊಳ್ಳಬೇಕಂತ ಈಗ ರಾಜ್ಯ ಬಿಜೆಪಿ ನಾಯಕರ ಬಣಬಡಿದಾಟದ ಮಧ್ಯೆ ಈಗ ಸೋಮಣ್ಣ ನಿವಾಸದಲ್ಲಿ ಕೂಡ ಸಭೆ ಸೇರಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ದಾವಣಗೆರೆಯ ಸಿದ್ದೇಶ್ವರ ನಿವಾಸದಲ್ಲಿ ಸಭೆ ಸೇರಿ ದೆಹಲಿಗೆ ತಲುಪ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ ಅಂತಾನೆ ಹೇಳ್ಬೋದು. ಈತ ಮಾಜಿ CM ಬೊಮ್ಮಾಯಿ ನಿವಾಸಕ್ಕೆ ಚಟುವಟಿಕೆ ಕೇಂದ್ರವಾಗಿ ಕಾಣಿಸಿಕೊಂಡಿತ್ತು. ಇದರ ಬೆನ್ನಲ್ಲೇ ಬಿಜೆಪಿ ತಟಸ್ಥ ಬಣ ಈಗ ಫುಲ್ ಆಕ್ಟಿವ್ ಆಗಿದೆ. ತಟಸ್ಥ ಬಣದ ಬಗ್ಗೆ ಕೂಡ ವಿಜಯೇಂದ್ರ ಫುಲ್ ಗರಂ ಆಗಿದ್ರು ಮೊನ್ನೆ. ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತು, ನಾನು ನೋಡ್ಕೊಳ್ತೀನಿ ಅಂತನೂ ಸೂಚನೆ ಕೊಟ್ಟಿದ್ರು. ಈಗ ಯತ್ನಾಳ್ ತಂಡ ಟ್ರೆಂಡ್ ಲೈನ್ ಲೀಡರ್ ಆಗಿರುವ ರಮೇಶ್ ಜಾರಕಿಹೊಳಿ ಆಗಮಿಸಿ 1 ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಿ ಅಚ್ಚರಿ ಮೂಡಿಸಿದ್ರು. ಇದರ ಬೆನ್ನಲ್ಲೇ ಇವತ್ತು ಸಿದ್ದೇಶ್ವರ ನಿವಾಸದಲ್ಲಿ ಬಣ ನಾಯಕರು ಸಭೆ ನಡೆಸ್ತಾ ಇದ್ದಾರೆ. ಡೆಲ್ಲಿ ರಿಸಲ್ಟ್ ಹೊರಬಿದ್ದ ಬೆನ್ನಲ್ಲೇ ಇವತ್ತು ಬಿಜೆಪಿ ಹೈಕಮಾಂಡ್ನ ಭೇಟಿ ಮಾಡಬೇಕಂತ ಇವತ್ತು ಬಣಬಡಿದಾಟದ ನಾಯಕರು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಎಲ್ಲಾ ಚಟುವಟಿಕೆಗಳು ವೇಗವಾಗಿ ಸಿಗಲಿದೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲೂ ಕ್ಷಿಪ್ರ ಬೆಳವಣಿಗೆ ಕಾಣ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗರು ಲೈನ್ ನಲ್ಲಿದ್ದಾರೆ. ಬಸವರಾಜ್, ಇವತ್ತು ಬೊಮ್ಮಾಯಿ ನಿವಾಸದಲ್ಲಿ ಆಯಿತು, ಇವತ್ತು ಮೀಟಿಂಗ್ ಕೂಡ ಆಯಿತು. ಇವತ್ತು ದಾವಣಗೆರೆಯ ಸಿದ್ದೇಶ್ವರ ನಿವಾಸದಲ್ಲಿ ಯತ್ನಾಳ್ ವಿರುದ್ಧ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಯಾವೆಲ್ಲ ಬೆಳವಣಿಗೆಗಳು ಇದಾವೆ ಬಸವರಾಜ್ ಅವರೇ ಇದರ ಬಗ್ಗೆ ಸಂಬಂಧಪಟ್ಟಂತೆ? ಶ್ರೀಕಾಂತ್, ಈಗಾಗಲೇ ಬಿಜೆಪಿಯ ನಾಯಕರಲ್ಲಿ ರೆಬಲ್ ಟೀಮ್ ಅಂತಕ್ಕಂಥ ಟೀಮ್ ಏನಿದೆ, ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು, ಮತ್ತೆ ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಸೇರಿದಂತೆ ಏನೋ ಒಂದಿಷ್ಟು ತಟಸ್ಥ ಬಣ ಮತ್ತೆ ಈಗಿರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರು ಏನಿದ್ದಾರೆ ಇವರೆಲ್ಲರೂ ಕೂಡ ಸೇರಿ ಇವತ್ತು ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಒಂದಿಷ್ಟು ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ, ಪಾಳ್ಯದಲ್ಲಿನ ಒಂದಿಷ್ಟು ಆಂತರಿಕ ಗೊಂದಲ, ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ಅಸಮಾಧಾನ, ಇವೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೇ ಆದ್ರೂ ಸಹಿತ ನಮ್ಮ ಒಂದು ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ ರಾಜ್ಯಾಧ್ಯಕ್ಷ ಸ್ಥಾನವನ್ನ ವಿಜೇಂದ್ರ ಅವರಿಗೆ ಕೊಡಬಾರದು, ಬೇರೆಯವರಿಗೆ ಕೊಟ್ರೆ ಓಕೆ ಅನ್ನುವಂತ ರೀತಿಯಲ್ಲಿ ಕೂಡ ಒಂದು ಒಮ್ಮತ ನಿರ್ಧಾರವನ್ನ ಕೈಗೊಳ್ಳುವಂಥದ್ದು. ಹೀಗೆ ಹಲವು ರೀತಿಯಲ್ಲಿರ್ತಕ್ಕಂಥ ಮತ್ತೆ ಮುಂಬರ್ತಕ್ಕಂಥ ಚುನಾವಣೆ ಆಗಿರ್ಬೋದು, ಹಿಂದೆ ನಡೆದಿರ್ತಕ್ಕಂಥ ಚುನಾವಣೆ ಆಗಿರ್ಬೋದು, ಮತ್ತೆ ಬಿಜೆಪಿಯ ಒಂದು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ಮೇಲೆ ಪಕ್ಷದಲ್ಲಾಗಿರ್ತಕ್ಕಂಥ ಬೆಳವಣಿಗೆ, ಪಕ್ಷಕ್ಕೆ ಏನ್ ಹೊಡೆತ ಬೀಳಬಹುದು, ಇವೆಲ್ಲವನ್ನು ಕೂಡ ಸಮಗ್ರವಾಗಿರೋದನ್ನ ಚರ್ಚೆ ನಡೆಸಿ ಅದನ್ನ ಒಕ್ಕೂರಿನಿಂದ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನಕ್ಕೆ ರೆಬಲ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಒಂದು ಸಭೆ ನಡೆಸಿ ದೆಹಲಿಯ ಅಂಗಳಕ್ಕೆ ತಲುಪುವಂತಹ ಸಾಧ್ಯತೆ ಇದೆ. ಶ್ರೀಕಾಂತ್. ಬಸವರಾಜ್, ಇಷ್ಟು ದಿನ ಬೆಂಗಳೂರು ಆಯ್ತು, ಈಗ ಬೆಳಗಾವಿ ಆಯ್ತು, ಈಗ ದಾವಣಗೆರೆಯ ಮಾಜಿ ಕೇಂದ್ರ ಸಚಿವ ಸಿದ್ದೇಶ್ವರ ನಿವಾಸದಲ್ಲೇ ಯಾಕೆ ಮೀಟಿಂಗ್ ಸೇರಿದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಶ್ರೀಕಾಂತ್, ಈಗಾಗಲೇ ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು,
ಮತ್ತೆ ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಕೆಲವೊಂದಿಷ್ಟು ನಿವಾಸಗಳಲ್ಲಿ ಸಭೆಯನ್ನ ನಡೆಸಿರ್ತಕ್ಕಂಥದ್ದು ಇದೆ. ಸೊ ಅದರಂತೆ ಅವರ ಒಂದು ಟೀಮ್ ನಲ್ಲಿ ಇರ್ತಕ್ಕಂಥ ನಾಯಕರು ಅವರು ಕೂಡ ಇವತ್ತು ಒಂದು ಸಿದ್ದೇಶ್ವರ್ ಅವರ ನಿವಾಸದಲ್ಲಿ, ಅಂದ್ರೆ ಆ ಒಂದು ದಾವಣಗೆರೆ ಭಾಗದಲ್ಲಿ ಕೂಡ ಒಂದು ಸಭೆಯನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ಅವರು ಮೊದಲೇ ಕೂಡ ನಿರ್ಧಾರ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಆ ಒಂದು ಸಭೆಯನ್ನ ಶಿವರು ಅವರ ಈಗಾಗಲೇ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ರೇಣುಕಾಚಾರ್ಯರು ಕೂಡ ಅವರಿಗೆ ಹೊಡೆತ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈಗ ರೇಣುಕಾಚಾರ್ಯ ಕೂಡ ವಿಜೇಂದ್ರ ಅವರ ಪರವಾಗಿ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಒಂದಿಷ್ಟು ಟಾಂಗ್ ಕೊಡಬೇಕು, ಒಕ್ಕೂರ್ಲಿಂದ ನಾವು ರಾಜಸ್ಥಾನವನ್ನ ಒಂದು ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ಮಹತ್ವದ ನಿರ್ಧಾರ ಕೈಗೊಂಡದನ್ನು ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸಬೇಕು ಅನ್ನುವಂಥದ್ದು ಇವರ ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ. ಹಾಗಾಗಿ ಬೆಣ್ಣೆನಗರಿ ದಾವಣಗೆರೆಯಲ್ಲೇ ಇವತ್ತು ಒಂದು ಸಭೆ ಮಾಡುವ ಮುಖಾಂತರ ಒಂದಿಷ್ಟು ವಿಜೇಂದ್ರ ಅವರ ಟೀಮ್ ಏನಿದೆ ಆ ಒಂದು ವಿಜೇಂದ್ರ ಅವರ ಟೀಮ್ಗೆ ಟಾಂಗ್ ಕೊಡುವಂತ ರೀತಿಯಲ್ಲಿ ಇವತ್ತಿನ ಸಭೆ ಇರುವಂತದ್ದು. ಶ್ರೀಕಾಂತ್.